ಚಕ್ರ ಯಾರು ಅವನ ಬಗ್ಗೆ ಚಿಂತನೆ. ಸುಮ್ಮನೆ ಗ್ರಹಣ ಕಾಲದಲ್ಲಿ ಚಕ್ರದ ಚಿಂತನೆ ಮಾಡಿದರೆ ಅದು ಒಂದು ಕ್ಷೇಮ. ಕಾಲಶ್ಚಕ್ರಾಧಿಪೋಜ್ಞೇಯ, ಕಾಲಾಭಿಮಾನಿಯೇ ಚಕ್ರಾಧಿದೇವತೆ ಅಲ್ಲಿ ವಾಸ್ತವವಾಗಿ. ಹಾಗಾಗಿ ದುರ್ಗೆಯೂ ಹೌದೇ ಭಗವಂತನ ಕೈಯಲ್ಲಿ ನಿಂತಾಗ, ಮತ್ತು ದೇವರು ಹೌದು ಮತ್ತೆ ನಾಡುವ. ಸುದರ್ಶನಂ ಚತುರ್ಹಸ್ತಂ ಹ್ರಸ್ವಕಾಯಂ ಜ್ವಲತ್ಪ್ರಭಂ, ಅವನ ಇಡೀ ಪಿಕ್ಚರ್ ಕೊಟ್ಟಿದ್ದೇನೆ ವಾಸ್ತವವಾಗಿ ಹೇಗಿದ್ದಾನೆ ಅಂತ. ಕ್ರೋಧ ರಕ್ತೇಕ್ಷಣಂ ದೈತ್ಯ ದಾನವಾಸ್ತ್ರಗ್ವಿಲೇಪನಂ ನೃತ್ಯಂತಂ ಮದ ಮತ್ತಂಚ ಸಹಸ್ರಾರಾಂತರಸ್ಥಿತಂ ದಂಷ್ಟ್ರಾಕರಾಳವದನಂ ಕುಟಿಲಭ್ರೂಲತಾಯುತಂ ಕಲ್ಪಾಂತ ಪಾವಕಾಕಾರಂ ಸ್ವರಶ್ಮಿ ಪರಿವೇಷ್ಟಿತಂ ಹಾರ ಕೆಯ್ಯೂರತಾಟಂಗ ಮಕುಟಾದಿ ವಿಭೂಷಣೈ ವಿಭೂಷಿತಂ ವಿಚಿತ್ರೈಸ್ತು ಶ್ವೇತಮಾಲ್ಯಾಂಬರಾದಿಕೈ ವಿಘ್ನಾನ್ ಉತ್ಪಾಟಯಂತಂತು ದ್ವೀಪ್ತೇನ ಸ್ವೇನ ತೇಜಸ, ತನ್ನ ವಿಶೇಷವಾದ ತೇಜಸ್ಸಿನಿಂದ ವಿಘ್ನಗಳೆಲ್ಲ ದೂರ ಮಾಡಿಕೊಳ್ಳುವಂತೆ ಹ್ರಸ್ವಕಾಯನಾದ ಸುದರ್ಶನ 4 ಕೈಯನ್ನು ಹೊತ್ತಿರುವವನು ಇದ್ದಾನೆ ಅಂತ ಹೇಳಿ ಚಿಂತನೆ ಭಾರಿ ಜೋರಿದ್ದಾನೆ ಅಂತ ತೋರಿಸಿಕೊಟ್ಟಿದ್ದಾರೆ. ಸ್ಮರ್ತವ್ಯಂ ಧ್ಯಾನ ಕಾಲೇತು ಸರ್ವೇಷಾಮತ ಮಸ್ತಕೆ ಧ್ಯೇಯಂ ಸ್ವಕಂ ಸ್ವಕಂ ಚಿನ್ನಂ ಸುಪ್ರಸಿದ್ಧಂ ನರಾಕೃತಿ. ಈಶ್ವರ ಸಂಹಿತೆ ಹೇಳ್ತದೆ, ಚಿಂತನೆ ಮಾಡುವಾಗ ಅವನ ತಲೆಯಲ್ಲಿ ಆ ಚಿಹ್ನೆಯನ್ನು, ಚಕ್ರ ಚಿಹ್ನೆಯನ್ನು, ಶಂಖ ಚಿಹ್ನೆಯನ್ನು ಅವರವರ ಮೂರ್ತಿಗಳ ಚಿಂತನೆಯಲ್ಲಿ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಹಾಗಾಗಿ ಸುದರ್ಶನ ಭಗವಂತನ ರೂಪದಲ್ಲಿ ಅನೇಕ ತೋಳುಗಳಿವೆ, 4 ಮಾತ್ರ ಅಲ್ಲ. ಹಾಗಾಗಿ ಅನೇಕ ಬಾಹುಗಳಿಂದ ತುಂಬಿದ ಸುದರ್ಶನ ಚಕ್ರ ಸ್ವರೂಪನಾದ ನಾರಾಯಣನನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೇನೆ. ಅವನಿನ್ನು ಕೆಲವು ಮಾತುಗಳು ನೆಕ್ಸ್ಟ್ ಇವೆ.